ಇಳಕಲ್ ತಾಲೂಕು ವಿಶ್ವಕರ್ಮ ಸುವರ್ಣಕಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಿದ್ದ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮದ ಆರಂಭದಲ್ಲಿ ವೇದಿಕೆ ಮೇಲಿದ್ದ ಶ್ರೀಗಳು ಹಾಗೂ ಗಣ್ಯರು ಸಸಿಗೆ ನೀರು ಹಾಕಿ ಬಳಿಕ ವಿಶ್ವಕರ್ಮ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ ಶ್ರೀಗಳಿಗೆ ಹಾಗೂ ಗಣ್ಯರಿಗೆ ಸಂಘದ ವತಿಯಿಂದ ಪುಷ್ಪವ ನೀಡಿ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಬಳಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಗಳಿಗೆ, ಗಣ್ಯರಿಗೆ ಹಾಗೂ ಸಮಾಜದ ಗುರು ಹಿರಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ವಿಶ್ವಕರ್ಮ ಸುವರ್ಣಕಾರರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಸದಸ್ಯರಿಗೆ ಪ್ರಮಾಣ ಪತ್ರಗಳನ್ನು ವೇದಿಕೆ ಮೇಲಿದ್ದ ಗಣ್ಯರು ವಿತರಿಸಿದರು. ಪ್ರಾಸ್ತಾವಿಕವಾಗಿ ಕಾರ್ಯಕ್ರಮದ ಕುರಿತು ವಿಶ್ವ ಬಡ್ಗೇರ್ ಅವರು ಮಾತನಾಡಿದರು. ಈ ಕಾರ್ಯಕ್ರಮದ ಗೌರವ ಉಪಸ್ಥಿತರಾಗಿ ಶ್ರೀ ರವಿ ಖಾನಾಪುರ್ ವಕೀಲರವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಶ್ರೀ ಮೌನೇಶ್ ಪತ್ತಾರ್ ಅಧ್ಯಕ್ಷರು, ಇಳಕಲ್ ತಾಲೂಕು ವಿಶ್ವಕರ್ಮ ಸುವರ್ಣಕಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಮಾತನಾಡಿದರು. ನಂತರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ವಿಜಯಕುಮಾರ್ ಟಂಗ್ಸಾಲಿ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮಾಜದ ಗುರು ಹಿರಿಯರು, ಸಂಘದ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಹಾಗೂ ಸದಸ್ಯರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ವಿಶ್ವಕರ್ಮ ನಮ್ಮ ಶ್ರೀ ಬಹು ವಿರಾಟ ವಿಶ್ವಕರ್ಮ ಹಾಗೂ ಜಗದ್ಗುರು ಮೌನೇಶ್ವರ ಹಾಗೂ ಜಗನ್ಮಾತೆ ಶ್ರೀ ಕಾಳಿಕಾದೇವಿಯನ್ನು ಎನ್ನ ಮನದಲ್ಲಿ ಸ್ಮರಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪೂಜನೀಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ಪೂಜ್ಯರಾದಂಥ ಶ್ರೀಯುತ ಬಸವಂತ ನಮ್ಮದ ಸುವರ್ಣಕಾರ ಸಂಘದ ಅವಶ್ಯಕತೆ ತುಂಬಾನೇ ಇತ್ತು. ಯಾಕಂತ ಹೇಳ್ಬೇಕಂದ್ರೆ ಇದಕ್ಕಿಂತ ಮುಂಚಿತವಾಗಿ ಒಂದು 6 ವರ್ಷ 7 ವರ್ಷ 8 ವರ್ಷಗಳ ಕಾಲ ಹಿಂದಿನ ಕಾಲದಲ್ಲಿ ಪೊಲೀಸ್ ದೌರ್ಜನ್ಯಗಳು ಅತಿ ಹೆಚ್ಚಾಗಿತ್ತು. ಈಗ ಇಲ್ಲ ಅಂತಲ್ಲ, ಈಗೂ ಕೂಡ ಐತೆ. ಆದ್ರೆ ಒಂದು 6-7 ವರ್ಷದ ಹಿಂದಿನ ಕಾಲದಲ್ಲಿ ಬಹಳ ಇತ್ತು ಪೊಲೀಸ್ ದೌರ್ಜನ್ಯ ನಮ್ಮ ಮೇಲೆ. ಋಣದಲ್ಲಿನೂ ಒಂದು ಆಗಿತ್ತು. ಸಲಹಾ ಸಮಿತಿ ಅಂತ ಒಂದು 2 ಮಂದಿ ಹಿರಿಯರನ್ನ ನೇಮಿಸಿ ಅವ್ರ ಕಡೆಯಿಂದ ಎಲ್ಲ ಕೇಳಿ ಯಾವ ತರ ಸಂಘವನ್ನ ಮಾಡಬೇಕು, ಯಾವ ತರ ಮುಂದುವರಿಬೇಕಂತ ಹೇಳ್ಕೊಂಡು ಸಂಘವನ್ನ ರಿಜಿಸ್ಟ್ರೇಷನ್ಗೆ ತಗೊಂಡೋದ್ವಿ. 3/5/2025 ನಮ್ಮ ಸಂಘ ರಿಜಿಸ್ಟ್ರೇಷನ್ ಆಯ್ತು, ನೋಂದಣಿ ಆಯ್ತು. ನಮ್ಮ ಸಂಘ 3/5/2025 ತದನಂತರ ನಾವು ಸದಸ್ಯತ್ವ ಅಭಿಯಾನವನ್ನ ಶುರು ಮಾಡಿದ್ವಿ. ಇವತ್ತು ನಮ್ಮ ಸಂಘಕ್ಕೆ 110 ಸದಸ್ಯರು ಒಳಗೊಂಡಾರ. ಇನ್ನೂ ಆಗೋರಲ್ಲ, 110 ಜನ ಸದಸ್ಯರು ನಮ್ಮ ಸಂಘಕ್ಕೆ ಈಗಾಗಲೇ ಸದಸ್ಯತ್ವವನ್ನು ಪಡೆದುಕೊಂಡಾರ. ಇನ್ನೂ ಸ್ವಲ್ಪ ಜನ ಸದಸ್ಯರಾಗುವಂತರು ಅಂತ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಒಗ್ಗಟ್ಟಿನಿಂದ ನಾವು ಸಂಘವನ್ನ ಮುನ್ನಡೆಸಕ್ಕೆ ಹೋಗಮ್ಮ. ಈಗ ನಮ್ಮ ರವಿಕುಮಾರ್ ವಕೀಲರಾಗಿರ್ಬೋದು, ಆಮೇಲೆ ವಿಜಯಕುಮಾರ್ ಟಂಗ್ಸಾಲಿ ಸರ್ ಆಗಿರ್ಬೋದು, ನಮ್ಮೊಂದು ವಿಶ್ವಕರ್ಮ ಸುವರ್ಣಕಾರರ ಸಂಘದ ಬಗ್ಗೆ ಯಥೇಚ್ಛವಾಗಿ ಮಾತಾಡ್ತಾರ. ಸಂಘದಿಂದ ಮುಂದಿನ ಪ್ರಯೋಜನಗಳನ್ನ ಹೇಳ್ತಾರ. ಸಂಘದಿಂದ ಏನೇನು ಉಪಯೋಗವನ್ನು ನಾವು ಪಡ್ಕೊಳ್ಬಹುದು ಹಾಗೂ ಹೆಂಗ ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡಬಹುದು, ಸಂಘದಿಂದ ಮುಂದುವರೆದ ಕಾರ್ಯಕ್ರಮಗಳು ಏನೇನೋ ಎಲ್ಲವನ್ನು ನಮ್ಮ ಸಂಘಕ್ಕೆ ಉದ್ಘಾಟನೆ ವಿಜಯಕುಮಾರ್ ಟಂಗ್ಸಾಲಿ ಅವರು ಆಗಿರ್ಬೋದು, ರವಿ ಖಾನಾಪುರ್ ಆಗಿರ್ಬೋದು, ಹಾಗೂ ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರು ಇದು ಒಂದು ಸಂಘದ ಬಗ್ಗೆ ಉಚಿತವಾಗಿ ಮಾತಾಡಿ ತಮ್ಮೆಲ್ಲ ಹೇಳ್ಕೊಳ್ತಾರ. ಈಗ ಒಂದು ಸ್ಲೋಗನ್ ಅನ್ನು ಹೇಳಿ ನಮ್ಮ ಒಂದೆರಡನ್ನು ಮಾತಾಡ್ತೀನಿ. ಬಂಗಾರಕ್ಕೆ ಬೆಸುಗೆ ಆಗುವ ನಮ್ಮ ಕೈಗಳಿಂದ ಇನ್ನು ಮುಂದೆ ನಮ್ಮೆಲ್ಲರ ಒಗ್ಗಟ್ಟಿಗೂ ಬೆಸುಗೆಯನ್ನು ಹಾಕೋಣ. ಬೆಳ್ಳಿಯನ್ನು ಬಳಬಳ ಬಳಸುವ ನಮ್ಮ ಕೈಗಳಿಂದ ನಮ್ಮ ಸಂಘದ ಕೈಗಳನ್ನು ಬೆಳಗಿಸೋಣ ಅಂತ ಹೇಳ್ಕೊಂಡು ನನ್ನ ಮಾತುಗಳನ್ನು ಓದ್ತೇನೆ. ಧನ್ಯವಾದಗಳು. ಈ ಸಂಘ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಿಶ್ವಕರ್ಮ ಸಮಾಜ. ಈ ವಿಶ್ವಕರ್ಮ ಸಮಾಜ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಸಮಾಜ, ಸನಾತನ ಸಮಾಜದ ಪೂರ್ವ ಸಮಾಜ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈ ಜಗತ್ತಿಗೆ ದೈವಿ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥವ್ರು ವಿಶ್ವಕರ್ಮ ಸಮಾಜದವರು. ಯಾಕಂದ್ರೆ ದೇವರನ್ನ ನಾವೆಲ್ಲ ನೋಡಿದ್ದೀವಿ.
ಭಾವಚಿತ್ರದಲ್ಲಿ ನೋಡಿದ್ದೇವೆ. ಆದರೆ ದೇವರು ಹಿಂಗೆ ಇರ್ತಾನ ಅಂತೇಳಿ ತೋರಿಸಿಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಸಮಾಜ ಅಂದ್ರೆ ಅದು ವಿಶ್ವಕರ್ಮ ಸಮಾಜ. ಆ ವಿಶ್ವಕರ್ಮ ಸಮಾಜದ ಸುವರ್ಣಕಾರರ ಕೈಚಳಕದಲ್ಲಿ ಅವನ ಮೂರ್ತಿಯನ್ನ ಹೊರ ತೆಗೆದಿರ್ತಕ್ಕಂಥವ್ರು. ಅಂದ್ರೆ ಇವ್ರನ್ನ ಏನಂತಾರ ಅಂದ್ರೆ ನಿಮಗೆಲ್ಲ ದೇವಶಿಲ್ಪಿಗಳು, ಸುವರ್ಣಕಾರರನ್ನ ದೇವಶಿಲ್ಪಿಗಳು, ದೇವರ ಭಾವಚಿತ್ರವನ್ನ ಜಗತ್ತಿಗೆ ತೋರಿಸಿಕೊಟ್ಟಿರ್ತಕ್ಕಂಥ ಸಮಾಜದ ಕುಡಿಗಳು ತಾವೆಲ್ಲರೂ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಹಳಷ್ಟು ಅಭಿಮಾನದಿಂದ ಹೇಳ್ತೇನೆ. ಯಾಕಂದ್ರೆ ನಿಮಗೂ ಕೂಡ ಆ ಅಭಿಮಾನ ಇರಬೇಕು. ನಾನೊಬ್ಬ ವಕೀಲ ಅದೇನಂದ್ರೆ ನನಗೆ ನನ್ನ ವೃತ್ತಿ ಬಗ್ಗೆ ನನಗೆ ಹೆಮ್ಮೆ ಇರ್ತದೆ. ವಕೀಲ ಅಂದ್ರೆ ಅಡ್ವೊಕೇಟ್ ಇಸ್ ಎ ನೋಬೆಲ್ ಪ್ರೊಫೆಷನಲ್ ಅಂತ. ಹಂಗ ನಿಮಗೂ ಕೂಡ ಅತ್ಯಂತ ಸಮಾಜದಲ್ಲಿ ಅತ್ಯಂತ ಗೌರವಿತವಾಗಿರ್ತಕ್ಕಂಥ, ಬಹುತೇಕವಾಗಿ ಈ ಸಮಾಜದ ಸ್ವಭಾವ ಹೇಗಿರ್ತಂದ್ರ ಯಾವುದೇ ಕಾರಣಕ್ಕೂ ಯಾರದೇ ತಂಟೆಗೆ, ತಕರಾರಕ್ಕೆ, ಇನ್ನೊಬ್ಬರ ಜಗಳಿನಲ್ಲಿ, ಇನ್ನೊಬ್ಬರ ಕೆಟ್ಟ ಗಳಿಗೆಯಲ್ಲಿ ಭಾಗವಹಿಸ್ತಕ್ಕಂಥ ಸಮಾಜ ಅಲ್ಲ. ಯಾಕಂದ್ರೆ ಯಾವತ್ತೂ ಕೂಡ ಮೃದು ಭಾಷೆಗಳು, ಆಮೇಲೆ ಬಂಗಾರ ಮೆತ್ತಗಿರ್ತದೆ, ಬೆಳ್ಳಿ ಮೆತ್ತಗಿರ್ತದೆ, ಕಬ್ಬಣ ಜೋಡಿ ಗುದ್ದಾಡುವ ಸಮಾಜ ಅಲ್ಲ ಇದು. ಇದು ಮೃದುವಾಗಿರ್ತಕ್ಕಂಥ ಲೋಹದ ಜೊತೆಗೆ ತನ್ನನ್ನು ತಾನು ಬೆಸೆಯುವಂತ, ತನ್ನನ್ನು ತಾನ ಬೆರಕಿ ಹಚ್ಚುವಂತ ಸಮಾಜ ಸುವರ್ಣಕಾರರ ಸಮಾಜ. ಹಾಗಾಗಿ ನಿಮ್ಮಲ್ಲಿರ್ತಕ್ಕಂಥ ಕೌಶಲ್ಯವನ್ನ, ನಿಮ್ಮಲ್ಲಿರ್ತಕ್ಕಂಥ ನೈಪುಣ್ಯತೆಯನ್ನ, ನಿಮ್ಮ ಪ್ರಾಮಾಣಿಕತೆಯನ್ನ ನಿಮ್ಮ ಕಾರ್ಯಕ್ಕೆ ಒರೆ ಹಚ್ಚಿದಾಗ ಒಂದು ಸುಂದರವಾದ ಆಭರಣ ತಯಾರಾಗ್ತದೆ. ಅತ್ಯಂತ ಸೂಕ್ಷ್ಮ, ನಿಮ್ಮ ಕಣ್ಣಿನ ದೃಷ್ಟಿ, ನಿಮ್ಮ ವಿವೇಚನೆ ಅತ್ಯಂತ ಸೂಕ್ಷ್ಮವಾಗಿ ಮಾಡ್ತಕ್ಕಂಥ ಕೆಲಸ. ಒಂದು ಸಣ್ಣ ಗಟ್ಟಿ ಇಲ್ಕಲ್ ಸೀರೆ, ಆ ಮಷೀನ್ ನಲ್ಲಿ, ಫ್ಯಾಕ್ಟರಿಯಲ್ಲಿ, ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ತಯಾರಾಗಿರ್ತಕ್ಕಂಥ ಸೀರೆಗಳು ಇಲ್ಕಲ್ನಲ್ಲಿ ಮಗ್ಗದಲ್ಲಿ ಕುಂತು ಅದನ್ನ ಸೀರೆಯನ್ನು ತಯಾರು ಮಾಡ್ತಾರಲ್ಲ, ಆ ತಯಾರು ಮಾಡುವ ಆ ಸೀರೆಗೆ ಬೆಲೆ ಜಾಸ್ತಿ ಇರ್ತದೆ. ಹಾಗಾಗಿ ನೀವು ನಿಮ್ಮ ಪರಂಪರಾಗತವಾಗಿ ಬಂದಿರತಕ್ಕಂಥ ಈ ಕಲೆಯನ್ನು ಈಗ ಬಹಳಷ್ಟು ಜನ ಯುವಕರಲ್ಲಿ ನಾವು ನೋಡ್ತೀವಿ, ಉದ್ಯೋಗವನ್ನ ಅರಿಸಿ ಬೇರೆ ಊರಿಗೆ ಹೋಗ್ತಿರ್ತಕ್ಕಂಥದ್ದಾಗಿದೆ. ಆದ್ರೆ ನೀವು ಉದ್ಯೋಗವನ್ನ ಕೊಡ್ತಕ್ಕಂಥ ಸಮಾಜದವರು, ಇನ್ನೊಬ್ಬರಿಗೆ ಉದ್ಯೋಗವನ್ನ ಕೊಡ್ತಕ್ಕಂಥ ಸಮಾಜದವರು, ನೀವು ಇನ್ನೊಬ್ಬರ ಹತ್ರ ಉದ್ಯೋಗಕ್ಕಾಗಿ ಹೋಗೋದು ಬೇಡ. ನಿಮ್ಮ ಮಕ್ಕಳಿಗೆ ಈಗ ಸಂಘ ಮಾಡಿದ್ರಲ್ಲ, ಈ ಸಂಘದ ಅಡಿಯಲ್ಲಿ ಒಂದು ನೀವು ಇಲ್ಲೇ ಆಭರಣ ತಯಾರಿಕೆ ಘಟಕಗಳನ್ನು ಮಾಡಬಹುದು. ಇನ್ನೊಬ್ರು ದೊಡ್ಡ ಕಂಪನಿಯವರು ಇಲ್ಕಲ್ಲಿಗೆ ಬಂದು ತಯಾರು ಮಾಡಿ ನಿಮ್ಮ ವಸ್ತುಗಳಿಗೆ ಬೆಲೆ ಇಲ್ಲ ಅದನ್ನು ಮಾಡೋಕ್ಕಿಂತ ಮುಂಚೆ ಇಂಥ ಒಂದು ಸಂಘಟನೆಗಳಿಂದ, ಸಂಘದಿಂದ ನೀವೇ ಆಭರಣ ತಯಾರಿಕೆ ಒಂದಿಷ್ಟು ಜನ ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥವ್ರು ಲೆಕ್ಕ ಸರಿ ಇಟ್ಟುಕೊಂಡು ಸಂಘದ ಅಡಿಯಲ್ಲಿ ತಯಾರಿಕೆ ಘಟಕಗಳನ್ನು ಮಾಡಿ ನಿಮ್ಮಲ್ಲಿರ್ತಕ್ಕಂಥ ನಾನು ಇರೋದ್ರಿಂದ ನೀವೇನು ವಿಚಾರ ಮಾಡಬೇಡಿ. ಯಾಕಂದ್ರೆ ಸತ್ಯನೇ ಇರ್ತದೆ. ಬಹಳಷ್ಟು ಸಂದರ್ಭದಾಗ ಯಾಕೆ ಬೇಕಪ್ಪ ನಮ್ಮ ಕೆಲಸದಾಗ ನಾವು ಯಾಕೆ ಅವ್ರ ಜೋಡಿ ಗುದ್ದಾಡುವಂತಕ್ಕಂಥ ಭಾವನೆಯಿಂದ ನೀವು ಹೋಗಿ ಆ ಡಿಪಾರ್ಟ್ಮೆಂಟಿಗೆ ಈಲ್ಡ್ ಆಗ್ಬಿಡ್ತೀವಿ. ಆ ಈಲ್ಡ್ ಆಗೋದ್ರಿಂದ ಅದೊಂದು ಬಂಗಾರಕ್ಕೆ ಅವ್ರ ಮ್ಯಾಗ ಒಂದು ಗೋಬಿ ಕುಂಡಿಸ್ತಕ್ಕಂಥ ಸರಳವಾಗಿ ಇಲ್ಲ ಅವ್ರ ಸೌಮ್ಯ ಗಾಡಿ ಹಾಯಿಸ್ತಾರೆ, 3 ಲಕ್ಷ ಗಾಡಿ ಹಾಯಿಸಂಗಿಲ್ಲ ಅವರು ಅಂತಿರ್ತಾರ. ಯಾರು ಸಂಪಾದಿರ್ತಾರ ಅವ್ರ ಮ್ಯಾಗ ದಬ್ಬಾಳಿಕೆ ಮಾಡತಕ್ಕಂಥ ಸಮಾಜ ಐತಿ. ಹಾಗಾಗಿ ನೀವು ಆಭರಣ ತಯಾರಿಕೆಯಲ್ಲಿ ನಿಮ್ಮ ಕೌಶಲ್ಯ, ನಿಮ್ಮ ನೈಪುಣ್ಯತೆ, ನಿಮ್ಮ ಕೈ ಚಳಕ ಸಾವಧಾನ ಮತ್ತು ಸಮಾಧಾನವಾಗಿರಲಿ. ಸಮಾಜವನ್ನ, ವ್ಯವಸ್ಥೆಯನ್ನ ಎದುರಿಸಬೇಕಾದಂತ ಸಂದರ್ಭದಲ್ಲಿ ನೀವೆಲ್ಲರೂ ಗಟ್ಟಿಯಾಗಿ ಒಗ್ಗಟ್ಟಿಗೆ ನಿಂತ ನಿಮ್ಮ ತಂಟೆಗೆ ಯಾರು ಬರಂಗಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂಘ ಹೀಗೆ ನಿರಂತರವಾಗಿ ಮುನ್ನಡೆಯಲಿ. ಎಲ್ಲ ಹಿರಿಯರು, ನೀವೆಲ್ಲ ಹಿರಿಯರ ಜೊತೆಗೆ ಎಲ್ಲ ಯುವಕರು ಈ ಒಂದು ಸಂಘವನ್ನು ಕಟ್ಟಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಈ ಸಂಘದ ಮೇಲೆ ಇರಲಿ. ನಮ್ಮ ಶೋಭಪ್ಪಣ್ಣವರು ಅತ್ಯಂತ ವಿಶೇಷವಾಗಿ ಬಹಳಷ್ಟು ವ್ಯವಹಾರತೆಯನ್ನು ಕಂಡು, ಸ್ನೇಹಿತರನ್ನು ಕಂಡು ನಿಮ್ಮ ವ್ಯವಸ್ಥೆಯನ್ನ ಆ ಗೋಡೆಯ ಬಿಟ್ಟು ಹೊರಗೆ ತರದೇ ಇದ್ದಾಗ ನಿಮ್ಮ ವ್ಯವಸ್ಥೆ ಇನ್ನಷ್ಟು ಬಲಪಡಿಸಿದಂತ ಮಾತನ್ನ ಹೇಳಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸಿ, ಈ ಕಾರ್ಯಕ್ರಮಕ್ಕೆ ನನ್ನನ್ನ ಇಲ್ಲಿಗೆ ಕರೆಸಿ ಆತ್ಮೀಯವಾಗಿ ಸನ್ಮಾನಿಸಿ
ಈ ವೇದಿಕೆ ಮೇಲೆ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಈ ಸಂಘದ ಅಧ್ಯಕ್ಷರಿಗೆ ಸದಸ್ಯರಿಗೆ ಹೃತ್ಪೂರ್ವಕವಾಗಿ ವಂದಿಸುತ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ವಂದಿಸುತ್ತಾ ತಮಗೂ ಕೂಡ ಹೃದಯಪೂರ್ವಕ ವಂದಿಸುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ನೋಡುತ್ತೇನೆ. ಜೈ ವಿಶ್ವಕರ್ಮ, ಜೈ ವಿಜಯ ಗಣೇಶ್. ಕನ್ನಡ ಸ್ವಲ್ಪ ತ್ರಾಸ ಆಗ್ತದೆ. ನಿಮ್ಮ ಮೆಲ್ಕಲ್ಗೆ ನಾನು ಬಂದು ಬರ್ತಿದ್ದೆ. ನಾನು ವರ್ಷದ ವ್ಯಾಪಾರ ಮಾಡ್ತಿದ್ದೆ. ಮೆಲ್ಕಲ್ಗೆ ಒಂದು 7 ಸರಿ ಬಂದಿದ್ದೆ ನಾನು. ಯಾರು ಅಂಗಡಿಯವ್ರು ಗೊತ್ತಿರ್ತಾರೋ ಇಲ್ಲೋ, ಒಂದು 20 ವರ್ಷ ನಾನು ಎಲ್ಲ ಆ ಕಡೆ ಎಲ್ಲ ಬಜಾರ್ ಅಡ್ಡಾಡಿ ವ್ಯಾಪಾರ ಮಾಡಿದ್ದೀನಿ. ಏನು ಬೆನಿಫಿಟ್ ಕೇಳಿದ್ರು ಬೇಡ್ರಿ ಹೋಗಿ ನಾನು ಎಲ್ಲ ಅವರಿಗೆ ಫೆಸಿಲಿಟಿ ಕೊಡ್ತೇನೆ. ಓಕೆ, ಬಂಗಾರ ಆಭರಣ ತಯಾರು ಮಾಡ್ಲಿಕ್ಕೆ ಸೇರ್ಕೋತಾರೋ. ಆಮೇಲೆ ಬಂದು ಬಹಳಷ್ಟು 20 ವರ್ಷಕ್ಕೆ ಸೇವೆ ಮಾಡ್ಯಾರ. ಅದ್ರ ಜೊತೆಗೆ ರಾಜಕೋಟದಲ್ಲಿ ಒಂದು ಆಭರಣ ತಯಾರು ಮಾಡೋ ಫ್ಯಾಕ್ಟ್ರಿ ಸ್ವಂತ ಈ ಸಣ್ಣ ಸಣ್ಣ ಮುಂಬಟ್ಟ ಕಿವಿ ಓಲೆ ಅವೆಲ್ಲ ತಯಾರು ಮಾಡೋ ಫ್ಯಾಕ್ಟ್ರಿ ಇದೆ. ಹಾಗಾಗಿ ನಿಮ್ಗೆ ಯಾವ ರೀತಿ ಸಹಕಾರ ಬೇಕಂತ ನೀವು ಹೇಳೋದಂದ್ರೆ ಅದನ್ನ ಮಾಡ್ತಾರೆ. ಅವರು ಮಾತಾಡೋದು ಸ್ವಲ್ಪ ಕಡಿಮೆ, ಅವ್ರಿಗೆ ಕನ್ನಡ ಅಷ್ಟು ಬಳ್ಳಂಗಿಲ್ಲ, ಮರಾಠಿ ಇಂಗ್ಲಿಷ್ ಹಿಂದಿ ಮಾತಾಡ್ತಾರೆ. ಆದ್ರೆ ಈ ಕನ್ನಡದೊಳಗೆ ಭಾಷಣ ಮಾಡೋದು ಸ್ವಲ್ಪ ಬರಂಗಿಲ್ಲ. ಆದ್ರೆ ಎಲ್ಲರ ಜೊತೆ ಸಂಪರ್ಕ ಪಟ್ನೆ ಹಿಡ್ಕೊಳ್ಳುವಂತ ಕೆಪಾಸಿಟಿ ಐತೆ ಅವ್ರು. ಆದ್ರೆ ಮಾತಾಡೋಕೆ ಕಡಿಮೆ ಬಂದದ. ಅದಕ್ಕಾಗಿ ನೀವು ಏನೇ ಹೇಳಿದ್ರು ನಿಮ್ ಕೆಲಸ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದಲ್ಲಿ ಮಾಡಿಕೊಡ್ತಕ್ಕಂಥ ಶಕ್ತಿ ಅವ್ರ ಬಳಿ. ಸದಸ್ಯರೆಲ್ಲರಿಗೂ ನಮಸ್ಕರಿಸುತ್ತಾ ಬಂದಿರತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ ಈ ಒಂದು ಕರ್ನಾಟಕ ಸಂಘಗಳ ನೋಂದಣಿ 1960 ಕಲಂ ನಂಬರ್ ಅನುಗುಣವಾಗಿ ಈ ಸಂಘಟನೆ ನಿರ್ಮಿತವಾಗಿರ್ತಕ್ಕಂಥದ್ದು. ನಾವು ಈ ಸಂಘ ಮತ್ತು ಸಂಘಟನೆ ಅಂತಂದ್ರ ಏನು ಅಂತ ಹೇಳಿ ಅನ್ಬೋದಾಗಪ್ಪ ಅಂತಂದ್ರೆ, ಮೊದಲನೇದಾಗಿ ಸಂಘಟನೆ ಅಂತಂದ್ರ ಜೇನಿನ ಗೂಡಿದ್ದಂಗ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ ಜೇನಿನಿಂದ ಆಗಿರ್ತಕ್ಕಂಥದ್ದಲ್ಲ, ಆ ಜೇನಿನ ಒಂದೊಂದು ಜೇನುಗಳು ಸೇರಿದ ನಂತರ ಆ ಗೂಡು ಕಟ್ಟಿ ಅದರೊಳಗಡೆ ಏನ್ ತುಂಬಿರುತ್ತ, ಜೇನಿನ ಹನಿ ತುಂಬಿರ್ತದ, ಜೇನು ತುಪ್ಪ ತುಂಬಿರ್ತದ ಅಂತ ಹೇಳಿ ಇಷ್ಟಪಡ್ತೀನಿ. ಅದೇ ರೀತಿ ಕೂಡ ನಮ್ಗೆ ಈ ಒಂದು ಜೇನು ಗೂಡನ್ನ ಕಟ್ಟೋದಕ್ಕೆ ಸಲಹಾ ಸಮಿತಿಯವರು ಕೂಡ ಅಷ್ಟೇ ಪ್ರಾಮುಖ್ಯತೆ ವಹಿಸತಕ್ಕಂಥವ್ರು. ಅದೇ ರೀತಿ ಕೂಡ ನಮಗೆ ಸುಲಭ ಬಸಣ್ಣ ಬರ್ತಾರ ಅವರು ನಮಗ ಈ ಸಂಘಟನೆಯನ್ನು ಮಾಡ್ಬೇಕಂತಂದ್ರೆ ನೀವು ಬರೀ ನಿಕ್ಕಲ್ ಅಷ್ಟ ಅಂತ ತಗೊಳಕ್ ಹೋಗ್ಬೇಡ್ರಿ, ತಾಲೂಕ ಅಂತ ತಗೊಳ್ರಿ. ಯಾಕಂದ್ರೆ ತಾಲೂಕದಲ್ಲಿ ಇರ್ತಕ್ಕಂಥವ್ರು ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರು ಯಾರು ಕೂಡ ಬೆಳಿಗ್ಗೆ ಬರಂಗಿಲ್ಲ. ನೀವು ನಿಕ್ಕಲ್ ತಾಲೂಕ ಅಂತ ಹೇಳಿ ಏನಾದ್ರು ತಗೊಂಡ್ರಪ್ಪ ಅಂದ್ರೆ ಅವರೆಲ್ಲರೂ ಒಳಗಾಕೊಂಡು ಹೋಗಂಗಾಗತ್ತ. ಎಲ್ಲರೂ ಕೂಡ ನಮ್ಮ ಎಷ್ಟು ಜನ ಸುವರ್ಣಕಾರ ಇದ್ದೀವಿ ಎಲ್ಲರನ್ನೂ ಕೂಡ ಒಳಗೆ ಹಾಕೊಂಡು ಈ ಒಂದು ಸಂಘಟನೆ ಮಾಡ್ರಿ ಅಂತ ಹೇಳಿ